ಬಿಸಿಲಾಯಿತು, 11:30 ಆಗಿಬಿಡ್ತು. ನಾವು ಎಷ್ಟು ಗಂಟೆ 9:30 ಬಂದಿದ್ದೆ. 2 ಅವರು ಒಳ್ಳೆ ಟೈಮ್ ಪಾಸ್ ಆಯಿತು. ಸೆಕೆಯಾಗಿ ಸ್ಟಾರ್ಟ್ ಆಯಿತು ಇವಾಗ ಇಲ್ಲಿಂದ ಕೊಟ್ಟಿಗೆಹಾರ ಇನ್ನೊಂದು ಅರ್ಧ ಗಂಟೆ, 15 ಕಿಲೋಮೀಟ್ರ್, ಇಲ್ಲಿಂದ 14 ಕಿಲೋಮೀಟ್ರು. ನೋಡಿದೆ ದೇವಸ್ಥಾನ, ಇಲ್ಲೊಂದು ಸಣ್ಣ ಕೆರೆ. ಅವಾಗ ಒಂದು ಶಾರ್ಟ್ ಕಟ್ ಇತ್ತಲ್ಲ, ಅದು ಹಿಂಗೆ ಬಂದರೆ ಹಿಂಗೆ ಬರುತ್ತೆ. ಈ ಕಡೆಯಿಂದ ಹಿಂಗೆ ಹೋಗೋದು. ಈಗ ಮೂವ್ ಆದಮೇಲೆ ಒಳ್ಳೆ ಮಜಾ, ತಂಪು ಗಾಳಿ. ಡ್ರೋನ್ ಶಾಟ್ ಎಲ್ಲ ನೋಡಿದ್ರೆ ಅನ್ಸುತ್ತೆ ಹೆಂಗೋ ರಿಸ್ಕ್ ತೊಗೊಂಡು ಡ್ರೋನ್ ಶಾಟೆಲ್ಲ ತೆಗೆದೆ. ಓಹೋ ಹೆಂಗಿದೆ ನೋಡಿ ವ್ಯೂ. ಇಲ್ಲಿ ಫೋಟೋ ಹಾಕೊಳ್ಳೋಣ ಒಂದು, ಇಲ್ಲಿ ಸೈಡಲ್ಲಿ ಹಾಕುವಲ್ಲ. ಬಟ್ ನಾನು 2 ಫೋಟೋ ತಗೊಂಬರ್ತೀನಿ ರೀ. ಈಗ ಟ್ರೈಪಾಡ್ ಎಲ್ಲ ಬಿಚ್ಚಬೇಕು. ಫೋಟೋ ತಗೊಂಡೆ. ಸರಿ, ಇನ್ನೊಂದು ಜಂಪ್ ಮಾಡಿ ಏನಾದರೂ ಮಾಡಿ ತಗೊಳ್ಳೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಫಾರೆಸ್ಟ್ ಆಫೀಸರ್ಸ್ ಬಂದರು. ವಾ ಎಂಥ ಚಂದದ ಜಾಗ ಮಾರ. ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಘಟನೆ ಹೆಂಗಿದೆ ನೋಡಿ. ಇದು ಮಳೆಗಾಲದಲ್ಲಿ ಬಂದರೆ ಇದೆಲ್ಲ ಕಾಣಿಸಲ್ಲ ನಿಮಗೆ. ಈ ಥರ ವಿಂಟರಲ್ಲೇ ಬರಬೇಕು, ಮಳೆ ಮುಗಿದ್ಮೇಲೆ ಬರಬೇಕು, ಅಂದರೆ ಇದೆಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಓಹೋ ಇದೊಂದು ವಾಬಲ್ ಆಗುತ್ತೆ ಕೈ ಬಿಟ್ಟರೆ. ವಾವ್ ನೋಡಿ ಹೆಂಗಿದೆ. ನೈಸ್, ಸೂಪರ್. ಇಲ್ಲಿಂದನೂ ದೇವ್ರ ಮನೆ ಥರನೇ ವ್ಯೂ ಕಾಣಿಸ್ತಾ ಇದೆ. ಇಲ್ಲಿದೆ ಟವರು. ಅದಕ್ಕೆ ಅಲ್ಲಿ ಚೆನ್ನಾಗಿ ಸಿಗ್ನಲ್ ಬರ್ತಾಯಿತ್ತು. ಚಂದ ಮಾರಾಯ. ವಾ ಕೊಟ್ಟಿಗೆಹಾರಕ್ಕೆ ಬಂದಿದ್ದೇವೆ. ಓಕೆ, ಗೋಪುರ ಬ್ಯಾಟ್ರಿ ಖಾಲಿಯಾಗಿತ್ತು. ಇವಾಗ ಬ್ಯಾಟ್ರಿ ಚೇಂಜ್ ಮಾಡಿಕೊಂಡು ಇನ್ನೊಂದು ಕಡೆ ನಿಂತ್ಕೊಂಡಿದ್ದೀನಿ. ಸಖತ್ತಾಗಿದೆ ನೋಡೋಕ್ಕೆ. ಫುಲ್ಲು ಟೀ ಎಸ್ಟೇಟು. ಎಲ್ಲರೂ ನಿಂತ್ಕೊಂಡು ಒಂದು ರೌಂಡು ಡ್ರೋನ್ ಹಾರಿಸೋಣ. ಜನರ ಮಧ್ಯೆ ಬೇಡ. ಅಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗೋಪುರ ಆನ್ ಮಾಡಿದ್ರೆ ಆನೇ ಆಗ್ತಿಲ್ಲ. ಬ್ಯಾಟರಿ ಡೆಡ್. ಚಂದ ಉಂಟು, ಚಂದ, ಸೂಪರ್ ಉಂಟು. ವಾ ನೋಡಿ ಹೆಂಗಿದೆ. ಅಬ್ಬಾ ಬಾಬಾ ಬಾಬಾ, ಅದು ಯಾವುದನ್ನ ಪೀಕು ಸಖತ್ತಾಗಿದೆ. ಅದು ನಿಮ್ಮ ಗೋಪುರದಲ್ಲಿ ಕಾಣಿಸಲ್ಲ.
ಹಿಂಗೆ ಹೋಗುತ್ತಾ ರೋಡು. ಹೌದು, ತೋರಿಸ್ತೀನಿ ಬನ್ನಿ ಮೇಲೋಗಿ. ಅಬ್ಬಾ, ನೋಡಿ ಇಲ್ಲಿಂದ ಹೌದು ಸ್ಟ್ರೇಟ್ ಆಗಿರೋದು. ಓಹೋ, ಅಲ್ಲೆಲ್ಲ ಕಾಫಿ ಎಸ್ಟೇಟ್ ಇದೆಯಲ್ಲಪ್ಪ. ಅದೇ ಅಲ್ಲಿ ಕಾಫಿ ಅಲ್ಲ, ಟೀ ಎಸ್ಟೇಟ್ ಅಷ್ಟು ಮೇಲೆ. ಆ ಪೀಕ್ ಯಾವುದೇನ ಅದು ಸಖತ್ತಾಗಿದೆ. ರೋಡ್ ಸ್ಟಾರ್ಟು. ಇಲ್ಲಿ ಅವಾಗ ಲ್ಯಾಂಡ್ ಸ್ಲೈಡೆಲ್ಲ ಆಗಿತ್ತು ಜಾಸ್ತಿ. ಇಲ್ಲೆಲ್ಲ ಹೋಮ್ ಸ್ಟೇ ಬಂದರೆ ಜೀಪಲ್ಲೇ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದರೆ ಬಲ್ಲಾಳರಾಯನದುರ್ಗ ಟ್ರೆಕ್ಕಿಂಗ್ ಎಲ್ಲ ಇರುತ್ತೆ. ಸೊ ಯೂಶ್ವಲಿ ಮಳೆಗಾಲದಲ್ಲಿ ಜಾಸ್ತಿ ಬರ್ತಾರೆ ಜನ. ಅಬ್ಬಾ, ಏನು ಮರ ಇದು ರೋಡು. ನಾವು ಮೋಸ್ಟ್ಲಿ ಅಲ್ಲಿ ಹೋಗ್ತೀವಿ ಈಗ. ಅಲ್ಲಿ ಕಲ್ಲು ಫುಲ್ಲು. ಇಂಥ ಅದರಲ್ಲಿ ಪಂಚರ್ ಆಗದೆ ಇದ್ದರೆ ಸಾಕು. ನಂದು ಹಿಮಾಲಯನ್ ಎಲ್ಲದಕ್ಕೂ ಓಕೆ, ಬಟ್ ದೊಡ್ಡ ಹೆದರಿಕೆ ಅಂದರೆ ಪಂಚರ್. ಸಾಕಾಗೋಗಿದೆ ಪಂಚರ್ ಆಗಿ ಅದು ಕರೆಕ್ಟ್ ಟೈಮಲ್ಲೇ ಕೈ ಕೊಡುತ್ತೆ. ಹೈವೇದಲ್ಲೆಲ್ಲ ಮಧ್ಯೆ ಎಲ್ಲಾದರೂ ಪಂಚರ್ ಆಗಿಬಿಡುತ್ತೆ. ಯಾರು ಈ ಟೈರ್ ನೋಡಿ, ಡಿಸ್ಕ್ ನೋಡಿ, ಇಲ್ಲ ಟ್ಯೂಬ್ ಆದರೆ ಮಾಡಲ್ಲ, ಡಿಸ್ಕ್ ಇದೆ ಟೈರ್ ಬಿಚ್ಚಲ್ಲ, ಹಂಗೆ ಹೇಳ್ತಾರೆ. ನಾನು ಎಷ್ಟೋ ಸಲ ನಾನೇ ಟೈರ್ ಬಿಚ್ಚಿ ಕೊಟ್ಟಿದ್ದೀನಿ. ಟೈರ್ ಬಿಚ್ಚಿ ಡೈರೆಕ್ಟ್ ಟ್ಯೂಬ್ ರಿಪ್ಲೇಸ್ ಮಾಡೋಕ್ಕೆ ಹೇಳಿದ್ದೀನಿ. ಪಂಚರ್ ಹಾಕೋದು ಬೇಡ, ಬರೀ ಟ್ಯೂಬ್ ಹಾಕಿ ಸಾಕು ಅಂತ. ಓಹೋ, ಮಜಾ ಅಲ್ಲ. ಮಜಾ. ಸೊ ಹಂಗಾಗಿ ಯಾವಾಗೂ ಫ್ರಂಟು ರೇರು ಎರಡೂ ಟ್ಯೂಬ್ ಕ್ಯಾರಿ ಮಾಡ್ತೀನಿ. ಹಿಂದ್ಗಡೆ ಪರವಾಗಿಲ್ಲ, ಇನ್ನೂ ಪಲ್ಸರ್ದು ಯಾವುದಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೋದು, ಯಾವುದು ಟ್ಯೂಬ್ ಸಿಕ್ಕಿಲ್ಲ ಅಂದರೆ. ಫ್ರಂಟ್ ಮಾತ್ರ ಯಾವ ಗಾಡಿದು ಇದ್ರದ್ದಿಲ್ಲ. ಇದು 21 ಇಂಚು. ಯೂಶ್ವಲಾಗಿ ಸಿಗಲ್ಲ ಈ ಸೈಜಿನ ಟ್ಯೂಬು. ಅಬ್ಬಾ, ಮಳೆಗಾಲದಲ್ಲಿ ಇಲ್ಲೊಂದು ಪ್ಯಾಚ್ ಇದೆ, ಭಾರಿ ಕಷ್ಟ. ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಇಲ್ಲಿ ಟಾರ್ ರೋಡೇ ಇತ್ತು. ಇವಾಗ ಏನು ಉಳ್ತಿಲ್ಲ ರೋಡು. ಇಲ್ಲೇ ಅದು ಮೇಲ್ಗಡೆ ಒಂದು ದೇವಸ್ಥಾನ. ಇಲ್ಲಿ ಲೆಫ್ಟಿಗೆ ಹೋದರೆ ರಾಣಿಜರಿಗೆ ಹೋಗುತ್ತೆ. ಇದು ಒಂದು ಪ್ಯಾಚು ಮಳೆಗಾಲದಲ್ಲಿ ಭಾರಿ ಮಜಾ ಇರುತ್ತೆ. ಇಲ್ಲಿ ಲೆಫ್ಟ್ ಸೈಡಿಗಿರೋದು ಇದೆ. ಇಲ್ಲಿ ಮೇಲೆ ಹೋದರೆ ಕಾಲಭೈರವ ಸ್ವಾಮಿ ದೇವಸ್ಥಾನ ಅಂತೆ. ಓಹೋ, ಖತರ್ನಾಕ್. ಜಸ್ಟ್ ಮಿಸ್ಸು. ಹೋಗುವ. ಅದು ಜೀಪ್ ಹೋಗಿ ಹಂಗಾಗಿದೆ. ನಾನು ಅದು ಇದರಲ್ಲೇ ಬರಬೇಕಿತ್ತು, ಮಧ್ಯದಿಂದ ಬಂದೆ. ನೈಸ್, ಅಮೇಜಿಂಗ್. ಈ ಥರ ಇದ್ದರೆ ಕಷ್ಟ ಸ್ವಲ್ಪ. ಓಹೋ, ಸ್ಪೀಡಾಗಿ ಹೋದರೆ ಜಂಪು ಇಲ್ಲಿ. ಹಂಗೆ ಗುಡ್ ಬಾಯ್. ಅದೇ ಎರಡೇ ಪ್ಯಾಚ್ ಅನ್ಸುತ್ತೆ ಆ ಥರ ಇರೋದು. ಇದೆಲ್ಲ ನಾರ್ಮಲ್. ಮಳೆಗಾಲದಲ್ಲಿ ಭಾರಿ ಕಷ್ಟ ಅದು ನೋಡಿ ಮರ ಹೆಂಗಿದೆ. ಅದು ಜೀಪ್ ಹೋಗಿ ಹಂಗಾಗಿರೋದು ರೋಡು. ಇಷ್ಟು ಹಂಗೆಲ್ಲ ಇರಲಿಲ್ಲ. ನಾನು ಆಲ್ಮೋಸ್ಟ್ ಒಂದು 4 ವರ್ಷ ಆಯ್ತೇನೋ, 4-5 ವರ್ಷ ಆಯಿತು ಬಂದು. ಆವಾಗೆಲ್ಲ ಅಷ್ಟೊಂದು ಕಷ್ಟ ಇರಲಿಲ್ಲ. ಇದೇ ಥರ ಕಲ್ಲು ರೋಡೇ ಇತ್ತು, ಬಟ್
ಹಂಗೆ ಆ ಥರ ಹೋಗೋಕ್ಕೆ ಆಗಲ್ಲ ಅನ್ನೋ ಥರ ಇರಲಿಲ್ಲ. ಎಲ್ಲ ಜೀಪ್ ಹೋಗಿನೇ ಹಂಗಾಗಿರೋದು. ಆಮೇಲೆ ಇವೆಲ್ಲ ಯಾರು ಸರಿ ಮಾಡೋಕ್ಕೆ ಹೋಗಲ್ಲ. ನನಗೆ ಅಂದರೆ ನಾರ್ಮಲ್ ಆಗೆಲ್ಲ ಕಾರ್ಗಳೆಲ್ಲ ನಾರ್ಮಲ್ ಕಾರ್ ಬರೋ ಥರ ಆದರೆ ಕಾರ್ ತೊಗೊಂಬಂದುಬಿಡ್ತಾರೆ ಜನ. ಅವಾಗ ಜೀಪಿಗೆ ಯಾರೂ ಬರೋಕ್ಕೆ ಹೋಗಲ್ಲ. ಸೊ ಇದು ಹೆಂಗಿರಬೇಕು ಹಂಗೆ ಇರುತ್ತೆ. ಅದು ಒಂಥರ ಮಜಾನೇ ಜೀಪಲ್ಲಿ ಬರೋದು. ಸುಮಾರು ಜನ ಇದ್ದಾರಲ್ಲ. ಇದೆಲ್ಲ ಹೋಮ್ ಸ್ಟೇಗೆ ಬಂದವರು. ಅಲ್ಲೇ ಪಾರ್ಕಿಂಗು ಇಲ್ಲಿ ಸೈಡ್ಗೆ ಹಾಕ್ಲಾ? ಹಾಂ, ಒಂದು ಅರ್ಧ ಗಂಟೆ ಮೇಲೆ ಹೋಗ್ಬರ್ತೀನಿ ಅಷ್ಟೇ. ಹಾಂ, ಓಕೆ ಬಾಯ್. ಇವ್ರು ನೋಡಿ, ಇವ್ರ ಅಂಗಡಿಯವರು ಯು ಪಿ ಅವರಂತೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಇಲ್ಲೇ ಮಂಗಳೂರವರು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಖುಷಿ ಆಯಿತು ಅವ್ರನ್ನ ನೋಡಿ. ಇಲ್ಲಿ ಎಲ್ಲಾದರೂ ಒಂದು ಕಡೆ ಇದು ನೋಡ್ಕೊಂಡೇ ಹೋಗಬೇಕು. ಜೀಪಿಗೆ ಹೋಗಿರೋ ಟೈರ್ ಮಾರ್ಕ್ ಮೊದಲೇ ಹೋಗಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ಮಧ್ಯದಿಂದ ಹೋದರೆ ಸ್ಲಿಪ್ ಆದರೆ ನಮ್ಮ ಕಾರ್ ಇಟ್ಕೊಳ್ಳೋಕೆ ಏನೂ ಸಿಗಲ್ಲ. ಆವಾಗ ಕಷ್ಟ. ಇನ್ನೊಂದು ಏನಂದರೆ ನೀವು ಎಲ್ಲಿ ಹೋಗ್ತೀರೋ ಅಲ್ಲೇ ನೋಡಬೇಕು. ನೀವು ಎಲ್ಲಿ ಬೀಳಬಾರ್ದು ಅಲ್ಲಿ ನೋಡಿದ್ರೆ ನಿಮ್ಮ ಗಾಡಿ ಎಲ್ಲೇ ಕರ್ಕೊಂಡು ಹೋಗುತ್ತೆ ನಿಮಗೆ. ಈಗ ನಾನು ಮಧ್ಯದಿಂದನೇ ಹೋಗ್ತಿದ್ದೇನೆ, ಯಾಕಂದರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಜಾಸ್ತಿನೇ ಡೀಪಾಗಿದೆ. ಈಗ ಆ ಕಡೆ ಬೋರ್ಡ್ ಹಾಕ್ತಾರೆ, ಪಾಪ ಏನು ಮಾಡೋದು. ಕಸ ಚೆಲ್ಬೇಡಿ, ಪರಿಸರ ಅಂದರೆ ದೇವರು ಅಂತ. ನಮ್ಮ ಜನಗಳು ದೇವರಿಗೆಲ್ಲ ಹೋಗಿ ಬರ್ತಾರೆ, ಇಲ್ಲಿ ಬಂದು ಕಸ ಹಾಕ್ತಾರೆ. ಬಾರಿ ಹೆಂಗೆ ಆಯಿತಾ? ಗಾಡಿ ಫಸ್ಟ್ ಬಂದ್ ಮಾಡುವ, ಪೆಟ್ರೋಲ್ ಲೀಕ್ ಆಗುತ್ತಿಲ್ಲ ಅಂದರೆ. ಸ್ಲಿಪ್ ಆಗೋಯ್ತು ಇಲ್ಲಿ. ಎತ್ತಣ, ಕಂಟೆಂಟಿಗೆ ಏನಾರು ಬೇಕಲ್ಲ. ಏನು ಡ್ಯಾಮೇಜ್ ಆಯಿತು?
ಬ್ಯಾಶ್ ಪ್ಲೇಟಿಗೆ ಬಿಡ್ತಿಲ್ಲ, ಗಾರ್ಡು. ಓಕೆ, ಇದು ಒಂಚೂರು ಮೇಲೆ ಬಂತು, ಸರಿ ಮಾಡ್ಕೊಳ್ಳೋಣ. ಪೆಟ್ರೋಲ್ ಏನು ಲೀಕ್ ಆಗಿಲ್ಲ. ಏನೋ ಮಾತಾಡ್ತಾ ಬಂದೆ. ಕಲ್ಲು ದೊಡ್ಡದಿದೆಯಲ್ಲ, ಸ್ಲಿಪ್ಪಾಗೋಯ್ತು ನೋಡಿ ಹೆಂಗಿದೆ ಕಲ್ಲು. ಓಕೆ, ಕೊಟ್ಟಿಗೆಹಾರದಲ್ಲಿ ಊಟ ಆಯಿತು. ನೀರು ದೋಸೆ, ಅನ್ನ ಸಾಂಬಾರು ತಿಂದು ಇವಾಗ ನಮ್ಮ ಪಯಣ ವಾಪಸ್ ಬೆಂಗಳೂರು ಕಡೆಗೆ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ನಾನು ಕಮೆಂಟ್ ಮಾಡಿ ತಿಳಿಸಿ, ಇನ್ನೂ ಇಂಪ್ರೂವ್ ಮಾಡ್ತೀನಿ. ಡ್ರೋನ್ ಶಾಟೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಏನೇನು ಮಾಡ್ಬೋದು, ಏನು ಚೇಂಜಸ್ ಮಾಡ್ಬೋದು ಅಂತೆಲ್ಲ ಹೇಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.